ಕಿತ್ನಾ ಮಂಗಲ್ ಕೆರೆ ವಿಷವಾಗಿ ಶಾಸಕರಿಗೆ ಕಳಂಕ ತರಲು ವಿರೋಧ ಪಕ್ಷದವರು ಇಲ್ಲ ಸಲ್ಲದ ಸುಳ್ಳು ಸುದ್ದಿಗಳನ್ನು ಹೇಳುತ್ತಿದ್ದಾರೆ ಎಂದು ಸುನಿಲ್ ಪಾಟೀಲ್ ತಿಳಿಸಿದರು. ಶಾಸಕರು ಕೆರೆಯ ಅಭಿವೃದ್ಧಿಗೆ 2 ಕೋಟಿ ಅನುದಾನ ಕೊಟ್ಟು ಕೆರೆಯ ತುಂಬಾ ಬೆಳೆದಿದ್ದ ಗಿಡಗಂಟೆಗಳು ತೆಗೆಸಿ ಸೋರುತ್ತಿದ್ದ ಕೆರೆ ಏರಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಹೇಮಾವತಿ ನೀರನ್ನು ಕಿತ್ನಾ ಮಂಗಲ ಕೆರೆಗೆ ಹರಿಸುತ್ತಾರೆ. ಇದರಲ್ಲಿ ಯಾವುದೇ ಸಂಶಯವಿಲ್ಲ. ಯಾವುದೇ ಕಾರಣಕ್ಕೂ ವಿನ್ನರ್ ಬರ್ಗರ್ ಇಟ್ಟಿಗೆ ಕಾರ್ಖಾನೆಗೆ ಮಣ್ಣನ್ನು ಹೊಡೆಯಲು ಬಿಡುವುದಿಲ್ಲ ಎಂದು ಕಿತ್ನಾ ಮಂಗಲ್ ವ್ಯಾಪ್ತಿಯ ರೈತ ಮುಖಂಡರು ತಿಳಿಸಿದರು. ವರದಿ HM ಅಶೋಕ್, ಪ್ರಜಾಪವರ್ ಟಿವಿ, ಕುಣಿಗಲ್. ಭೂಮಿಯಿಂದಾನೇ ಫಲವತ್ತಾದ ಮಣ್ಣು ಬಂದು ಶೇಖರಣೆ ಆಗಿರೋದು ನಮ್ಮ ಕಿತ್ತಮಲ್ಲ ಕೆರೆಗೆ. ಈ ಮಣ್ಣನ್ನ ಈ ಫಲವತ್ತಾದ ಮಣ್ಣನ್ನ ರೈತರೇ ಹೊಡ್ಕೊಬೇಕು ಹೊರತು ಬೇರೆ ಆಗ್ಲಿ, ಈಗ ಕೈಗಾರಿಕೆಗಾಗ್ಲಿ ಮತ್ತೆ ಬೇರೆ ಬೇರೆ ತಾಲೂಕಿಗಾಗ್ಲಿ ಬೇರೆ ಜಿಲ್ಲೆಗಾಗ್ಲಿ ಯಾವುದೇ ಕಾರಣಕ್ಕೆ ನಾವು ಕೊಡಲ್ಲ. ಇದು ರೈತರ ಪರವಾಗಿ ರೈತರಿಗೋಸ್ಕರ ನಮ್ಮ ಕಿತ್ತಮಂಗಲ ಪಂಚಾಯತಿ ಏನೈತೆ ಆ ವ್ಯಾಪ್ತಿಗೆ ಹೊಡಿಬೇಕು. ಇವತ್ತು ಏನು ನಮ್ಮ ಶಾಸಕರ ಮೇಲೆ ಆಪಾದನೆ ಬಂದೈತೆ, ಇವತ್ತು ಶಾಸಕರು 1.25 ಕೋಟಿ ಖರ್ಚು ಮಾಡಿ 1.5 ಕೋಟಿ ತಂದು ಅವ್ರು ಕೆರೆ ಅಭಿವೃದ್ಧಿ ಮಾಡೋರೆ. ಅಲ್ಲಿ ಒಂದು ವ್ಯಕ್ತಿ ಸಹ ಹೋಗೈತಿರ್ಲ. ಏನ್ ಮಳೆ ಬೆಳ್ಕೊಂಡು ಫುಲ್ಲು ಕೆರೆ ತುಂಬಿದಾಗ ಕೋಡಿಯಾಗಿ ಅದು ನೀರು ಹೋಯ್ತಾಯ್ತು, ಲೀಕೇಜ್ ಆಯ್ತಾಯ್ತು. ಅದನ್ನು ನೋಡಿ ಗುರ್ತಿಸಿ ಈ ಕೆರೆಗೆ ಸದಾಗಜ ನೀರು ತರಬೇಕು ಅಂದ್ಬಿಟ್ಟು ಕೆರೆ ಏರಿ ಎಲ್ಲ ರೆಡಿ ಮಾಡೋರೆ. ಇವತ್ತು ಯಾವತ್ತಿದ್ರು ಶಾಸಕರು ನಮ್ಮ ರೈತರ ಪರವಾಗಿ ನಮ್ಮ ಕಿತ್ತಮಲ್ಲಿ ಪಂಚಾಯತಿ ವ್ಯಾಪ್ತಿಗೆ ಯಾರಾದ್ರೂ ಹೊಡ್ಕೋಬಹುದು, ರೈತರು ಮಾತ್ರ. ಬೇರೆ ಇದು 10 ಅಡಿ 20 ಅಡಿ ಹಳ್ಳ ಹೊಡೆಯೋದಾಗ್ಲಿ ಬೇರೆ ಕಡೆ ಮಣ್ಣು ಸಾಗಾಟನೆ ಮಾಡೋದಾಗ್ಲಿ ಇದಕ್ಕೆ ನಾವು ವಿರೋಧ ಇದ್ದೀವಿ. ನಮ್ಮ ಏನ್ ಅಪಾದನೆ ಬಂದೈತೆ ಅದರ ಅಪಾದನೆ ನಮ್ಗೆ ಸುಳ್ಳೋದು. ಅವರು ಟೆಂಡರ್ ಹಾಕೊಂಡಿದ್ದಾರೆ. ಯಾವ ಟೆಂಡರು ಏನು ಅವ್ರ ಬೆಂಬಲಿಗರು ಹಾಕೊಂಡಿದ ತಕ್ಷಣನೇ ಇವಾಗ ವಿರೋಧ ಪಕ್ಷ ಬೆಂಬಲಿಗರು ಎಲ್ಲೂ ಟೆಂಡರ್ ಹಾಕೊಳ್ಳಲ್ವಾ, ಯಾರು ಯಾರು ಟೆಂಡರ್ ಮಾಡಲ್ವಾ? ಅವ್ರ ಬೆಂಬಲಿಗರು ಯಾರು ಟೆಂಡರ್ ಹಾಕೊಂಡಿದ ತಕ್ಷಣ ಅವರೇ ಅಂತ ಬೇರೆ ವಿರೋಧ ಪಕ್ಷವರು ಕೂಡ ಎಲ್ಲಾ ಕಡೆ ಎಲ್ಲೆಲ್ಲ ಹೊಡೆದಿದ್ದಾರೆ ಅಂತ ದಾಖಲೆ ಇದೆ. ಕೆಲ್ಲೂರು ಕೆರೆ ಹೊಡೆದಿದ್ದಾರೆ, ಎಲ್ಲಾ ಕಡೆ ದಾಖಲೆ ಇದೆ, ಅಲ್ಲೂ ಹೊಡೆದಿದ್ದಾರೆ. ಇವಾಗ ಎಲ್ಲಾ ಕಡೆ ಹೊಡೆದಿದ್ದಾರೆ. ನೀವು ಅವರೇ ಹೊಡೆದಿದ್ದಾರೆ. ಅವ್ರ ತಕ್ಷಣ ಅವ್ರು ಯಾರೋ ಬಂದು ಟೆಂಡರ್ ಹಾಕೊಂಡಿದ ತಕ್ಷಣನೇ ಅವ್ರು MLA ಮಾಡಿದ್ರು ಅಂತ ಏನ್ ಉದ್ದೇಶ ಹೇಳ್ತಾರೆ? ವಿರೋಧ ಪಕ್ಷದವರು ಇದಕ್ಕಿಂತ ಹೆಚ್ಚಾಗಿ ಹೊಡೆದಿದ್ದಾರೆ. ಅದಕ್ಕೆಲ್ಲ ನೋಡ್ಬೇಕಾಗಿದೆ. ಕಾನೂನು ಏನಿದೆಯೋ ಅದಕ್ಕೆ ಕ್ರಮ ವಹಿಸ್ತಾರೆ. ಅದಕ್ಕೆ ನಾವು ಈ ಮಣ್ಣಿನ ವಿಚಾರವಾಗಿ ನಮ್ ವಿರೋಧ ಇದೆ. ಇವಾಗ 100 ಟೆಂಡರ್ಗಳು ನಡೀತವೆ, ಎಲ್ಲಾ ಪಕ್ಷದವರು ಹಾಕೊಂತಾರೆ, ಅದ್ರಲ್ಲೂ ಹಾಕೊಂಡಿರ್ತಾರೆ. ಅದಕ್ಕೆ ಏಕದಮ್ MLA ಅಂತ ಹೇಳ್ಬಿಟ್ಟು ವಿರೋಧ ಮಾಡೋದು ಬಹಳ ತಪ್ಪಿದೆ. ಇವಾಗ ಏನಂದ್ರೆ ಅಕ್ರಮವಾಗಿ ವಿರೋಧ ಪಕ್ಷದ ನಾಯಕರುಗಳೇ ಇದು ಹೆಚ್ಚಿನ ಫಲ ತಿಂದಿರೋದು ಈ ಮಣ್ಣಲ್ಲಿ ಅಂತಂದ್ರೆ ಅವರೇ ಜಾಸ್ತಿ ಇಲ್ಲಿ ಇದ್ ಮಾಡಿರೋದು. ಅಕ್ರಮವಾಗಿ 20 ಅಡಿ 30 ಅಡಿ ಹೊಡೆದು ಇಲ್ಲಿಂದ ಸಾಗಿಸಿ ತೋಟಕ್ಕೆಲ್ಲ ಹೊಡೆದಿರೋದು ವಿರೋಧ ಪಕ್ಷ ನಾಯಕರುಗಳೇ. ತೋಟಗಳಿಗೆ ಹೋಗಿರೋದು ಇಲ್ಲಿಂದ ಹೋಗಿರೋದೇ ಹೊರತು ಇಲ್ಲಿ ಯಾರಿಗೂ MLA ತೋಟಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ಎಲ್ಲೂ ಹೋಗಿಲ್ಲ. ಇದು ಈ ಮಣ್ಣು ರೈತರಿಗೋಸ್ಕರ, ರೈತರು ಹೊಡಿತಾ ಇದ್ದಾರೆ. ರೈತರಿಗೋಸ್ಕರ ಯಾರು ಕೂಡ ನಮ್ಗೆ ಅಪೋಸ್ ಮಾಡಿಲ್ಲ. ಈ ಹೇಮಾವತಿಯಿಂದ 1000 ಕೋಟಿ ಅನುದಾನ ತಂದವರು ಹೇಮಾವತಿ ಲಿಂಕ್ ಕೆನಲ್ ಮಾಡೋಕ್ಕೋಸ್ಕರ. ಅದ್ರ ವಿರುದ್ಧ ನೀವೇ ಹೋರಾಡ್ತಾ ಇದ್ದೀರಾ, ವಿರುದ್ಧ ಹೋರಾಡ್ತಾ ಇದ್ದೀರಾ. ನಮ್ಮ ಪರವಾಗಿ ಬನ್ನಿ. ಇವಾಗ ತುರುವೇಕೆರೆ ಚಿಕ್ಕನಾಗನಹಳ್ಳಿ ತುಮಕೂರು ಬಾರ್ಡರ್ ಏನಿದೆ ಅವರೆಲ್ಲ ಗುಬ್ಬಿ ಅವರೆಲ್ಲ ನಮಗೆ ಬಿಡ್ತಾ ಇಲ್ಲ, ಲಿಂಕ್ ಕೆನಲ್ ಮಾಡಕ್ಕೆ ಬಿಡ್ತಾ ಇಲ್ಲ. ನಮ್ಮ ಕೆರೆಗೆ ನೀರು ಬಂದ್ಬಿಟ್ರೆ ನಮ್ಗೆ ಎಲ್ಲಾ ಕೆರೆಗೂ ನೀರು ತುಂಬಿಸ್ಬಿಡ್ತಾರೆ ಕುಣಿಗಲ್ ತಾಲೂಕಲ್ಲಿ. ಅದ್ರ ಪರವಾಗಿ ಬನ್ನಿ, ಹೋರಾಡ ಬನ್ನಿ. ಅದು ಬಿಟ್ಬಿಟ್ಟು 40 ವರ್ಷದ ಕೇಳಲ್ಲ ಶಿವಣ್ಣವ್ರು ಇವತ್ತು ಬಂದ್ಬಿಟ್ಟು ನೀರು ಬಿಡ್ಲ ಅಂತಂತ ಮಾಡ್ತಾರೆ. ಇವಾಗ ಕುಣಿಗಲ್ ತಾಲೂಕು ಎಷ್ಟು ಅಭಿವೃದ್ಧಿ ಆಯ್ತದೆ ನೀವೇ ನೋಡಿದಿರಾ. ಅಂತಂದು ಎಲ್ಲಾ ಕೆರೆಗಳು ತುಂಬಿಸ್ತಾರೆ ನೀರ. ಬನ್ನಿ ಈಗ ಲಿಂಕ್ ಕೆನಲ್ ನಮ್ಮ ಪರವಾಗಿ ಬನ್ನಿ, ಹೋರಾಟ ಮಾಡಿ. ನೀರು ಬಂದ್ಬಿಟ್ರೆ ಎಲ್ಲಾ ಕೆರೆಗೂ ತುಂಬಿಸ್ತಾರೆ ನೀರ. ಇದೇ ಕೆರೆಗೆ ಲಿಂಕ್ ಕೆನಾಲ್ ಇಂದ ನೀರು ತರಬೇಕು ಅಂತ ಹೇಳ್ಬಿಟ್ಟು ಕಳೆದ ಬಾರಿನೇ ಅವರು ಹೋರಾಟ ಮಾಡಿ 600 ಕೋಟಿ ಬಿಡುಗಡೆ ಮಾಡ್ತಿದ್ರು. ಕಾರಣಾಂತರದಿಂದ ಬೇರೆ ಸರ್ಕಾರ ಬಂದು ತಡೆ ಹಿಡಿತು. ಆಮೇಲೆ ಮತ್ತೆ ಹೋರಾಟ ಮಾಡಿ 1000 ಕೋಟಿ ಹಾಕ್ಸಿದ್ದಾರೆ. ಅದಕ್ಕೆ ತಡೆ ಹಿಡಿದಿರೋರು ಯಾರು? ವಿರೋಧ ಪಕ್ಷದ ನಾಯಕರುಗಳಿಗೆ ಗೊತ್ತಿದೆ. ಈ ಗುಬ್ಬಿ ತಾಲೂಕಲ್ಲಿ ಎಲ್ಲೆಲ್ಲಿ ತಡೆ ಹಿಡಿದಿದ್ದಾರೆ ಅಂತ ಗೊತ್ತು. ಅವ್ರು ಯಾಕೆ ಹೋರಾಟ ಮಾಡ್ತಾ ಇಲ್ಲ? ಇವಾಗ ನೀರು ಬೇಕು ಅಂತ ಹೇಳಿದ್ಮೇಲೆ ನೀರು ಇಲ್ಲಿಗೆ ಎಲ್ಲಿಂದ ಬರುತ್ತೆ? ಲಿಂಕ್ ಕೆನಾಲ್ ಇಂದ ನೀರು ತಗೊಂಡ್ಬಂದ್ರೆ ತಾನೆ ಇಲ್ಲಿ ನೀರು ಬರೋದು. ನೀವು ಬರೀ ಪೈಪ್ ಲೈನ್ ಮಾಡ್ಕೊಂಡು ಏನ್ ಮಾಡ್ತೀರಾ? ಅದಕ್ಕೆ ಹೋರಾಟ ಮಾಡಿ, ಅದಕ್ಕೆ ಕೈ ಜೋಡಿಸಿ. ನೀವು ರಾಜಕೀಯ ಟೈಮಲ್ಲಿ ನೀವು ರಾಜಕೀಯ ಮಾಡ್ಕೊಳ್ಳಿ, ಬೇರೆ ಟೈಮಲ್ಲಿ ಸಹಕಾರ ಕೊಡಿ. ನೀವು ಸಹಕಾರ ಕೊಡಿ. ನೀವು ಇವಾಗ ಅಲ್ಲಿಂದ ನೀರು ಅಂತಿಮವಾಗಿ ಏನ್ ಹೇಳಕ್ ಬಯಸ್ತೀರಾ? ತಿನ್ನಕ್ಕೆ ಮಣ್ಣು ಮಾರಿ ನಮ್ಮ ರೈತರ ಬಾಯಿಲೆಲ್ಲ ಮಣ್ಣು ಹಾಕಕ್ಕೆ ಇದು ಮಾಡೋರು ಸ್ವಾಮಿ. ಆದ್ರೆ ಖಂಡಿತ ನಾವು ಯಾವತ್ತು ಈ ಜೀವ ಬಿಟ್ಟಿರ್ಬೇಕು, ಮಣ್ಣು ಬಿಡಲ್ಲ. ಬೇಕಾದ್ರೆ ಜೀವ ಬಿಡ್ತೀವಿ. ವಿರೋಧ ಪಕ್ಷದವ್ರು ಏನ್ ಹೇಳ್ತಾರೆ? ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಇದು ಅವ್ರದ್ದು, ಅವರು ಇದರದಲ್ಲ ಇದನ್ನ ಮಾಡಿಲ್ಲ ಅಂತಾರೆ. ಅದು ಅವರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅವರು ಇದಕ್ಕೆ ಹೊಣೆ ಆಗಿಲ್ಲ. ವಿರೋಧ ಪಕ್ಷದವ್ರು ತಿನ್ಕೊಂಡು ಏನಾರು ಮಾಡ್ಕೊಂಡು ಅವ್ರ ಮೇಲೆ ಇದು ಹೊರಿಸ್ತಾವ್ರಿ, ಗೂಬೆ ಕುಂಡ್ರಿಸಿ ಈ ಕೆರೆಗೆ ನಮಗೆ ಎಲ್ಲ ಮಣ್ಣು ತೀರಿಸ್ತಾವ್ರಿ. ಇವ್ರು ದುಡ್ಡು ಮಾಡ್ಕೊಳ್ಳೋದು, ನಮಗೆಲ್ಲ ಮಣ್ಣು ತೀರಿಸೋದು. ಅದಕ್ಕೆ MLA ಮೇಲೆ MP ಅವ್ರ ಮೇಲೆ
ಇವರು ಗೂಬೆ ಕುಂಡ್ರಿಸಿ ಅವ್ರ ಮೇಲೆ ಕೆಟ್ಟ ಸೋಡ್ಸೋದು. ಯಾಕೆ ರೈತರುಗಳು ಅವ್ರ ತಾದ ಆಗ್ದಲೇ ಇರ್ಲಿ, ಇವ್ರದ್ದು ಸರ್ಕಾರ, ಇವ್ರ ಸರ್ಕಾರ ಇರೋ ದೇಶದಿಂದ ಇವರೇ ಮಾಡ್ತಾ ಇರೋರು. ನಮ್ಮಲ್ಲಿ ಯಾರು ಇಲ್ಲ, ನಮ್ಮ ಸರ್ಕಾರ ಏನೂ ಇಲ್ಲ. ಸರ್ಕಾರ ಅವಧಿಯ ಆಗಿರೋ ದೇಶದಿಂದ ಅವ್ರು ಏನ್ ಬೇಕಾದ್ರು ಮಾಡಕ್ಕೆ ರೆಡಿ ಆಗವ್ರೆ ಅಂತ ಜನದ ಮೇಲೆ ಗೂಬೆ ಕುಂಡ್ರಿಸಿ ಅವ್ರ ಮೇಲೆ ಕೆಟ್ಟೋಡಿಸ್ತಾವ್ರೆ. ಆದ್ರೆ ನಾವು ರೈತರು ಮಾತ್ರ ಏನೇ ಆಗಲಿ, ಯಾವುದೇ ಕಾರಣ ಬಂದ್ರು ಜೋ ಬಿಡಕ್ಕೆ ರೆಡಿ ಆಗವ್ರೆ ಹೊರತು ಕೆರೆ ಮಣ್ಣು ಕೊಡಕ್ಕಂತೂ ರೆಡಿ ಆಗಿಲ್ಲ.